ರಾಜ್ಯ ಬಿಜೆಪಿಯಲ್ಲಿ ಲಿಂಗಾಯತ ಸಮಾಜದ ಮೇಲೆ ಹಿಡಿತ ಸಾಧಿಸಲು ಎರಡು ಬಣಗಳ ನಡುವೆ ಪೈಪೋಟಿ ಏರ್ಪಟ್ಟಿದೆ. ಈ ವಿಚಾರದಲ್ಲಿ ಎರಡು ಬಣಗಳಿಗೂ ಬಿಜೆಪಿ ಹೈಕಮಾಂಡ್ ಕಟ್ಟುನಿಟ್ಟಿನ ಸಂದೇಶ ರವಾನಿಸಿದೆ. ವಿಜೇಂದ್ರ ಮತ್ತು ಯತ್ನಾಳ್ ಬಣಗಳಿಗೆ ವರಿಷ್ಠರು ಎಚ್ಚರಿಕೆ ನೀಡಿದ್ದಾರೆ. ಈ ಎಚ್ಚರಿಕೆ ಬೆನ್ನಲ್ಲೇ ಯತ್ನಾಳ್ ಟೀಮ್ ಸಮಾವೇಶದಿಂದ ಹಿಂದೆ ಸರಿದಿದ್ದಾರೆ. ಆದರೆ ವಿಜೇಂದ್ರ ಬಣದಲ್ಲಿ ಗುರುತಿಸಿಕೊಂಡಿರುವ ರೇಣುಕಾಚಾರ್ಯ ಮಾತ್ರ ಸಮಾವೇಶ ಮಾಡುವುದಾಗಿ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ವೀರಶೈವ ಲಿಂಗಾಯತ ಸಮಾವೇಶದ ಕುರಿತು ಮಾತನಾಡಿದ ರೇಣುಕಾಚಾರ್ಯ, ನಮ್ಮ ಸಮಾವೇಶ ನಡೆಯುತ್ತೆ. ಬಿಜೆಪಿಗೂ ಸಮಾವೇಶಕ್ಕೂ ಯಾವುದೇ ಸಂಬಂಧ ಇಲ್ಲ. ಸಮಾಜ ಒಡೆಯುವ ಕೆಲಸ ದುಷ್ಟಶಕ್ತಿಗಳು ಮಾಡಿವೆ. ಅದೇ ಕಾರಣಕ್ಕೆ ಒಗ್ಗೂಡಿಸಬೇಕೆಂದು ಸಮಾವೇಶ ಮಾಡ್ತಿದ್ದೇವೆ. ಜಾತಿ ಜನಗಣತಿ ಅವೈಜ್ಞಾನಿಕವಾಗಿದೆ. ಅಖಿಲ ಭಾರತ ವೀರಶೈವ ಮಹಾಸಭಾ ಕೂಡ ಇದನ್ನ ಸ್ಪಷ್ಟಪಡಿಸಿದೆ. ಶಾಮನೂರು ಶಿವಶಂಕರಪ್ಪನವರು ಇದನ್ನ ಸ್ಪಷ್ಟಪಡಿಸಿದ್ದಾರೆ. ಇದನ್ನು ನಾವು ವಿರೋಧಿಸುತ್ತೇವೆ. ಯಡಿಯೂರಪ್ಪನವರು ಮತ್ತೆ ವಿಜಯೇಂದ್ರ ಈ ಸಮಾವೇಶ ಮಾಡಬೇಡಿ ಎಂದು ಹೇಳಿದ್ರು. ಆದರೆ ಬಿಜೆಪಿ ಸಂಘಟನೆಗೂ ಈ ಸಮಾವೇಶಕ್ಕೂ ಸಂಬಂಧ ಇಲ್ಲ. ಹಾಗಾಗಿ ಈಗಾಗಲೇ ಪೂರ್ವಭಾವಿ ಸಭೆ ಮಾಡಿದ್ದೇವೆ. ಸಮಾಜದ ಮುಖಂಡರು, ಮಠಾಧೀಶರು ಸೇರಿದ್ದೇವೆ. ಯತ್ನಾಳ್ ನಮ್ಮ ಸಮುದಾಯದ ಮುಖಂಡರು. ರಾಜಕೀಯವಾಗಿ ಅವರನ್ನ ಬಳಸಿಕೊಳ್ಳಲಾಗ್ತಿದೆ. ಈ ಹಿಂದೆ ನನ್ನನ್ನು ಹೀಗೆ ಬಳಸಿಕೊಂಡಿದ್ರು. ಈಗ ಆತ್ಮಾವಲೋಕನ ಮಾಡಿಕೊಂಡು ಜೊತೆಗಿದ್ದೇನೆ. ಯತ್ನಾಳ್ರನ್ನು ಕೂಡ ಬಳಸಿಕೊಳ್ಳಲಾಗ್ತಿದೆ. ಇದನ್ನ ಅವರು ಅರ್ಥ ಮಾಡಿಕೊಳ್ಳಬೇಕು. ಈ ಸಮುದಾಯದ ಸಭೆಗೆ ಯತ್ನಾಳ್ ಕೂಡ ಬರಬಹುದು ಎಂದು ಸಮಾವೇಶಕ್ಕೆ ಯತ್ನಾಳ್ರನ್ನ ಆಹ್ವಾನಿಸಿದ್ದಾರೆ. ನಮ್ಮ ನಾಯಕರಾದ ಸನ್ಮಾನ್ಯ ಯಡಿಯೂರಪ್ಪನವರು, ರಾಜ್ಯದ ಅಧ್ಯಕ್ಷರಾದ ವಿಜಯೇಂದ್ರ ಅವರು ನಿನ್ನೆ ದಿವಸ ಸೌಜನ್ಯ ಭೇಟಿ ಚರ್ಚೆ ಮಾಡಿದ್ವಿ. ಆ ಭೇಟಿ ವೇಳೆ ವೀರಶೈವ ಲಿಂಗಾಯತ ಮಹಾಸಂಗಮದ ಬಗ್ಗೆ ಚರ್ಚೆ ಆಯಿತು. ನಾವು ಯಡಿಯೂರಪ್ಪನವ್ರನ್ನ, ವಿಜಯೇಂದ್ರ ಕೇಳಿ ಮಹಾಸಂಗಮ ಎಲ್ಲಿ ಪೂರ್ವ ಸಭೆಗಳು ಮಾಡಿಲ್ಲ. ಪ್ರಾರಂಭದಲ್ಲಿ ವಿಜಯೇಂದ್ರ ಅವರು ಮತ್ತು ಯಡಿಯೂರಪ್ಪನವರು ಸಮಾಜದ ಸಭೆಗಳನ್ನ ನಡೆಸಬಾರಂತಲೇ ಹೇಳಿದರು. ನಿನ್ನೆನೂ ಅದೇ ಚರ್ಚೆ ಆಯಿತು. ನಾವು ಈಗಾಗಲೇ ಎಲ್ಲ ಕಡೆ ವೀರಶೈವ ಲಿಂಗಾಯತ ಮಹಾಸಂಗಮದ ಪೂರ್ವಭಾವಿ ಸಿದ್ಧತಾ ಸಭೆಗಳನ್ನ ಮಾಡ್ತಾ ಇದ್ವಿ. ಈ ಸಭೆಗಳ ಉದ್ದೇಶ ನಾವು ಸ್ಪಷ್ಟವಾಗಿ ಹೇಳಿದ್ವಿ. ನಾವು ವೀರಶೈವ ಲಿಂಗಾಯತ